ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎದ್ದಿದ ತಕ್ಷಣ ನೋಡಿ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಕಸ ಎಲ್ಲ ಹೊಡೆದು ಮತ್ತು ನೀರು ಇರಲಿಲ್ಲ, ನೀರು ಬಿಟ್ಟಿದ್ರು, ನೀರು ಹಿಡ್ಕೊಂಡೆ. ಅಷ್ಟರಲ್ಲಿ ಸ್ವಲ್ಪ ವ್ಲಾಗ್ನ ಶುರು ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿಂದ ಶುರು ಮಾಡಿದ್ದೀನಿ. ದ್ರಾಕ್ಷಿ ಬಳ್ಳಿ ನೋಡ್ತಾ ಇರ್ಬೋದು, ಗಿಡ ಅದು ಚೆನ್ನಾಗಿ ಅವಾಗ ಚಪ್ಪರ ಹಾಕಿದ್ವಿ. ನೀವು ನಮ್ಮ ಹಳೆ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ. ಅದು ಹಾಕಿದಾಗ ನಮ್ಮಮ್ಮ ಅವರು ಹಸುಗಳಿದೆಯಲ್ಲ ಅದು ಎಲ್ಲ ತಿಂದಾಕ್ಬಿಡ್ತು. ಅದರಲ್ಲಿ ನಮಗೆ ಸ್ವಲ್ಪ ಈ ಬಚ್ಚಲ ಮನೆ ನೀರೆಲ್ಲ ಸ್ವಲ್ಪ ಅಲ್ಲಿಗೆ ಬರುತ್ತೆ, ಆ ಪ್ಲೇಸ್ ಖಾಲಿ ಇದೆಯಲ್ಲ ಅಲ್ಲಿಗೆ. ಹಂಗಾಗಿ ಸ್ವಲ್ಪ ಬಿಸಿ ನೀರೆಲ್ಲ ಬರೋದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಗಿಡ. ಈಗ ಚೆನ್ನಾಗಿ ಬರ್ತಾ ಇದೆ. ಅದು ಸ್ವಲ್ಪ ಆ ಕಡೆ ಚಪ್ರನ ಇಲ್ಲ ಒಂದು ಕಟ್ಟಿಗೆನ ಇಟ್ಬಿಟ್ಟು ಹಾಕೋಣ ಅಂತಂದು ಅದೊಂದು ಐಡಿಯಾ ಮಾಡ್ತಾ ಇದ್ದೆ ಹೊರಗಡೆ ನಿಂತ್ಕೊಂಡು. ಆಗಲೇ ಹಾಲು ತೊಗೊಂಡು ಬಂದು ಟೀಗೆ ಅಂತ ಇಟ್ಟಿದ್ದೀನಿ ಒಂದು ಕಡೆ. ಅಲ್ಲಿ ಹಾಲಲ್ಲಿ ನಮ್ಮ ಮನೆಯವ್ರು ಮಲಗಿದ್ರು. ಇನ್ನೂ ಏನು ಸಾಂಬಾರು ಮಾಡೋಣ ಅಂತ ಬೆಳಗ್ಗೆಯಿಂದ ಯೋಚನೆ ಮಾಡ್ತಿದ್ದೆ. ರೋಜನ್ ಹೋಗಿ ಕೇಳಿಬಂದೆ, ಅಲ್ಲಿಗೆ ಹೋದ್ರೆ ಏನಾದರೂ ಒಂದು ಐಡಿಯಾ ಸಿಗುತ್ತೆ ಅಂತಂದು. ನಮ್ಮ ಮನೇಲಿ ಹಂಗೇ. ಸೊ ಅವಳಿಗೆ ಏನಾದರೂ ಒಂದು ಐಡಿಯಾ ಬಂದಿಲ್ಲ ಅಂದರೆ ಸಾಂಬಾರ್ದು ನನ್ನ ಹತ್ರ ಬಂದು ನೀನೇನು ಸಾರು ಮಾಡ್ತೀಯ ಅಂತ ಕೇಳೋದು ಹಂಗೆ. ಹಾಗಾಗಿ ನಾನು ಕೇಳಿದೆ ಬೆಳಿಗ್ಗೆ. ನನಗೆ ಎಷ್ಟು ಯೋಚನೆ ಮಾಡಿದ್ರೂ ಗೊತ್ತಾಗಲಿಲ್ಲ ಏನು ಮಾಡೋಣ ಅಡುಗೆ ಇವತ್ತು ಅಂತ. ಒಂದೊಂದು ಟೈಮ್ ಹಂಗೆ ಅನ್ನಿಸ್ಬಿಡುತ್ತೆ. ಆವಾಗ ಇದು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ. ಅದು ತಿಳಿ ಸಾಂಬಾರು ಅಂದರೆ ತಿಳಿದು ಹೆಸರು ಇರುತ್ತಲ್ಲ ಅದು ಹಾಕ್ತೀನಿ, ನೀನು ಸಾಂಬಾರು ಮಾಡ್ಕೊ ಹಂಗೆ ಅಂದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಇವ್ರಿಗೂ ಬೇರೆ ಜ್ವರ ಬಂದಿತ್ತಲ್ಲ, ಮುದ್ದೆ ಮಾಡಿ ಕೊಟ್ಟರೆ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಊಟ ಮಾಡ್ತಾರೆ ಅಂತಂದು ಸರಿ ಅಂತಂದು ಈಗ ಸಾಂಬಾರಿಗೆಲ್ಲ ಜೋಡಿಸ್ಕೊಂಡೆ. ಈಗ ರೋಜವ್ರ ಮನೆ ಹತ್ರ ಹೋಗಿ ಅದು ಏನಾದರೂ ಹೆಸರು ಆಗಿದ್ದರೆ ಅದನ್ನ ತೊಗೊಂಡು ಬಂದು ಸೊಪ್ಪಿನ ಸಾಂಬಾರು ಅಂದರೆ ಬಸ್ ಸಾಂಬಾರು ಥರ ಮಾಡ್ತೀವಿ. ಸೊ ಅದಕ್ಕೆ ಹೆಸರು ತೊಗೊಂಡು ಅದಕ್ಕೆ ನೋಡಿ ಇಷ್ಟೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಎಲ್ಲ ಈಗ ಹುರ್ಕೋಬೇಕು. ಸೊ ಹುರ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಒಂದು ಕಡೆ ಮುದ್ದೆ ಮಾಡಿ ಸ್ವಲ್ಪ ಅನ್ನನೂ ಮಾಡಬೇಕು. ಇಷ್ಟು ಮಾಡಿದ್ರೆ ಇವತ್ತು ಬೆಳಿಗ್ಗೆ ಅಡುಗೆ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನಕ್ಕೂ ಆಗುತ್ತೆ ಹೆಂಗೋನ. ಸ್ವಲ್ಪ ವೀಡಿಯೋಸ್ ಅದೆಲ್ಲ ಇದೆ, ಎಡಿಟಿಂಗ್ ಮಾಡಿಕೊಂಡು ನಾನು ಇನ್ನು ನೆಕ್ಸ್ಟು ಕೆಲಸಗಳು ಅಂದರೆ ಬಟ್ಟೆನೂ ತೊಳಿತಾ ಇದ್ದೀನಿ, ಜೊತೆಗೆ ಎಲ್ಲನೂ ಆಗುತ್ತೆ. ಹಾಗೆ ನೋಡ್ತಾ ಇರಿ, ವೀಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅವ್ರ ಮಾವ ಟ್ರಿಪ್ ಹೋಗ್ಬಿಟ್ಟು ಬಂದ, ಟೂರ್ 3 ದಿನ ಹೋಗ್ಬಿಟ್ಟು ಬಂದ. ಯಾರಂದರೆ ಅರವಿಂದು. ಮೊನ್ನೆ ನಾನು ವ್ಲಾಗಲ್ಲಿ ಒಂದು ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡಿದ್ದೆ. ನೈಟು ಬಸ್ ಎಲ್ಲ ಹೊರಟಿದ್ದವ್ರದ್ದು. ಬಂದಿದ್ದಾನೆ ಅಂತಂದು ಹೇಳ್ಬಿಟ್ಟು ಬೇಗ ಎದ್ದು ಬಂದವನೇ ಮಾನ್ವಿಕು. ಅದು ಪಾರಿವಾಳ ಎಲ್ಲ ಬಿಟ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತಂದು. ತುಂಬ ಚೆನ್ನಾಗಿದೆ ಈಗ. ಆವಾಗ ಮನೆ ಮೇಲೇ ಇರ್ತಾ ಇದ್ವಲ್ಲ, ಫುಲ್ ಗಲೀಜು ಮಾಡೋಕ್ಕವು. ಮನೆ ಮುಂದೆ ಎಷ್ಟು ಕ್ಲೀನ್ ಮಾಡಿದ್ರೂ ಗಲೀಜು ಥರನೇ ಕಾಣಿಸ್ತಾ ಇರೋದು. ಇವಾಗ ಈಚೆ ಕಡೆ ಪಕ್ಕದಲ್ಲಿ ಇದು ಮಾಡ್ಕೊಂಡ್ರು, ಅಂದರೆ ಅದೆಲ್ಲ ಕಾಣೆ ಎಲ್ಲ ಇತ್ತಲ್ಲ ಅದನ್ನು ತೊಗೊಂಡು ಬಂದು ಸೊ ಅದಕ್ಕೆಲ್ಲ ಸ್ವಲ್ಪ ಪಿನ್ಸ್ ಎಲ್ಲ ಹಾಕಿ ಈ ರೀತಿ ಮಾಡ್ಕೊಂಡವ್ರೆ ಪಾರಿವಾಳ. ಜಾಸ್ತಿ ಆರಕ್ಕೆ ಬಿಡ್ದೇನೆ ಹಿಂಗೆ ಚೆನ್ನಾಗಿದೆ. ಈಗ ಮನೆ ಪಕ್ಕ ಎಲ್ಲ ಒಟ್ಟಿಗೆ ಇದೆಯಲ್ಲ, ಚೆನ್ನಾಗಿದೆ. ನನಗೂ ಏನು ಅಬ್ಜೆಕ್ಷನ್ ಇಲ್ಲ. ಈಗ ನೋಡ್ಕೊಳ್ರಿ ಆರಾಮಾಗಿ ಅಂತ ಹೇಳಿಬಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ, ರಾಗಿ ಮುದ್ದೆ ಮಾಡಿ ಸೊಪ್ಪಿನ ಸಾರು ಮಾಡಾಯಿತು. ಮಾಡಿ ಇವನಿಗೆ ಅರವಿಂದನಿಗೆ ಸ್ವಲ್ಪ ಈ ಅಂಗೈಯೆಲ್ಲ ಯಾಕೋ ಗೊತ್ತಿಲ್ಲ, ಫುಲ್ಲೆಲ್ಲ ಒಡೆದು ಒಂಥರ ಬ್ಲಡ್ ಬರೋ ಥರ ಆಗಿದೆ ಅವನಿಗೆ. ಸ್ವಲ್ಪ ಉರಿ ಜಾಸ್ತಿ ಅಂತಿರ್ತಾನೆ. ಅದಕ್ಕೋಸ್ಕರ ನಾನು ಮುದ್ದೆ ಸ್ವಲ್ಪ ತುತ್ತು ಮಾಡಿ ಹಾಕ್ತಾಯಿದ್ದೆ. ಇವತ್ತು ನಾನೇ ಊಟ ಮಾಡ್ತೀನಿ ಅಂತಂದು ಇಸ್ಕೊಂಡವನೇ ಊಟ ಮಾಡ್ತಾಯಿದ್ದ. ಅಷ್ಟರಲ್ಲಿ ನಾವು ರೆಡಿ ಆಗಿಬಿಟ್ಟು ಅಮರಾಪುರಕ್ಕೆ ಬಂದ್ವಿ. ಇಲ್ಲಿ ಏನಕ್ಕೆ ಬಂದಿದ್ದಂದರೆ ನಮ್ಮ ಫ್ರೆಂಡ್ ಅವ್ರದ್ದು ಇದು ಸಲೂನ್ ಓಪನಿಂಗ್ ಇತ್ತು ಲೇಡೀಸ್ದು. ಹಾಗಾಗಿ ಕರೆದಿದ್ರಲ್ಲ, ಸೊ ಬರೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದಾಯಿತು ರೆಡಿಯಾಗಿ. ಈ ಸ್ಯಾರಿ ನಾನು ಹೊಸದಾಗಿ ಏನು ತೋರಿಸೋ ಅವಶ್ಯಕತೆ ಇಲ್ಲ, ಹಳೆ ಸ್ಯಾರಿನೇ. ಗೌರಿ ಹಬ್ಬದ ದಿನ ನಾವು ನಾಗರ ಪಂಚಮಿ ಹಬ್ಬ ಮಾಡ್ತೀವಲ್ವ, ಅವತ್ತು ವೇರ್ ಮಾಡಿದ್ದೆ. ನಾನು ಸೇಲ್ ಮಾಡಿರುವಂಥ ಸ್ಯಾರಿಯಲ್ಲೇ ತೊಗೊಂಡಿರುವಂಥದ್ದು ಇದು ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ. ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಬಂದುಬಿಟ್ಟು ವಿಜಿ. ಮತ್ತು ಇದು ಬಂದುಬಿಟ್ಟು ಝಾನ್ಸಿ ಬ್ಯೂಟಿ ಸಲೂನ್ ಅಂತ. ಇದು ಪರಶಾಂಪುರದಲ್ಲಿ ಒಂದಿದೆ. ಅದು 1 ಇಯರ್ ಆಗೋಷ್ಟರಲ್ಲಿ ಮತ್ತೊಂದು ಬ್ರಾಂಚ್ ಇಲ್ಲಿ ಓಪನ್ ಮಾಡಿದ್ದಾರೆ ಅಮರಾಪುರದಲ್ಲಿ. ನಿಜ ಇವೆಲ್ಲ ನೋಡ್ತಾ ಇದ್ದರೆ ಲೈಫಲ್ಲಿ ಎಲ್ಲನೂ ಸಾಧ್ಯ ಎಲ್ಲರಿಗೂ. ಆದರೆ ತಾಳ್ಮೆ ಇರಬೇಕು ಮತ್ತು ಒಂದು ಡೈಲಿ ನಾವು ಕೆಲಸ ಮಾಡುವಂಥ ಗುಣ ಇರಬೇಕು. ಇವೆರಡು ಇದ್ದರೆ ಕಂಪಲ್ಸರಿ ಆಗುತ್ತೆ ಎಲ್ಲನೂ. ಸೊ ನಾನು ನೋಡೋದ ಪ್ರಕಾರ ಇದೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಯಾಕಂದರೆ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ, ಹಾಗೆ ಇವ್ರು ಇದರಲ್ಲಿ ನಾನು ನೋಡಿದ್ದೀನಿ. ಸೊ ನೋಡಿ 1 ಇಯರ್ ಆಗೋ ಅಷ್ಟರಲ್ಲೇ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡೋ ರೀತಿ ಇವರು ಇದಾಗಿದ್ದಾರೆ ಅಂದರೆ ಇವರು ಹಾರ್ಡ್ ವರ್ಕು ತುಂಬಾ ಇರುತ್ತೆ ಅದ್ರ ಹಿಂದ್ಗಡೆ. ಹಾಗೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದು ದೇವರು ಕೊಟ್ಟೇ ಕೊಡ್ತಾರೆ. ಏನಂದರೆ ತಾಳ್ಮೆ ಇರಬೇಕು ಮೇಯ್ನ್. ನಾವು ಏನೇ ಒಂದು ಕೆಲಸ ಇಟ್ಕೊಂಡಿದ್ದ ತಕ್ಷಣ ನಮಗೆ ಬೇಗ ಲಾಭ ಬರಬೇಕು, ಬೇಗ ನಾವು ಅದರಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಆಗಲ್ಲ. ಆ ಮೈಂಡ್ಸೆಟ್ ಇಟ್ಕೊಂಡು ನಾವೇನು ಮಾಡೋಕ್ಕೆ ಹೋಗ್ಬಾರ್ದು. ಸೊ ತಾಳ್ಮೆ ಇರಬೇಕು. 1 ವರ್ಷ, ಒಬ್ಬೊಬ್ಬರಿಗೆ 1 ವರ್ಷ ತಗೊಳುತ್ತೆ, ಒಬ್ಬೊಬ್ರಿಗೆ 2 ವರ್ಷ ತಗೊಳುತ್ತೆ, ಒಬ್ಬೊಬ್ರಿಗೆ 10 ವರ್ಷ ತಗೊಳುತ್ತೆ ಟೈಮು. ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದು ನಾವು ಡೈಲಿ ಕಷ್ಟ ಅನ್ನೋದು ಪಟ್ಟರೆ ಕಂಪಲ್ಸರಿ ಅದು ಎಲ್ಲಿಗೂ ಹೋಗಲ್ಲ. ನಮ್ಮ ಕಷ್ಟ ರಿಟರ್ನ್ ನಮಗೆ ಒಂದು ಗಿಫ್ಟ್ ರೂಪದಲ್ಲಿ ಬಂದೇ ಬರುತ್ತೆ, ಒಂದು ಲಾಭದ ರೂಪದಲ್ಲಿ, ಗಿಫ್ಟ್ ರೂಪದಲ್ಲಿ ದೇವ್ರು ಕೊಟ್ಟೇ ಕೊಡ್ತಾನೆ. ಸೊ ಇದು ಎಕ್ಸಾಂಪಲ್ಗೆ ಇವ್ರನ್ನೂ ತಗೋಬೋದು, ಇಲ್ಲ ನನ್ನನ್ನು ತಗೋಬೋದು. ಸೊ ನಾವು ಇದ್ದಂಥ ಲೈಫ್ ಸ್ಟೈಲ್ ಆಗಿರ್ಬೋದು, ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ತುಂಬ ಆಶ್ಚರ್ಯ ಆಗುತ್ತೆ. ನಾನೇ
ಮನೆನಾ ಇದು ಅಂತ ಅನಿಸುತ್ತೆ. ಈಗಿರೋದಕ್ಕೂ ಅವಾಗಿದ್ದ ಲೈಫ್ ಸ್ಟೈಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ನೀವು ಹೊಸಬ್ರು ಅಂದರೆ ಹಳುಬ್ರು ಯಾರಾದರೂ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ ನಾವು ಸ್ಟಾರ್ಟಿಂಗ್ ಹೆಂಗಿದ್ವಿ. ಸೊ ಈಗ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಅನ್ನೋ ರೀತಿ. ಅಂದರೆ ಅದು ಹಿಂದೆ ಕಷ್ಟನೂ ಅಷ್ಟೇ ಇದೆ, ಅಷ್ಟು ಸುಲಭವಾಗಿ ಬಂದಿಲ್ಲ ಏನು ನಮಗೆ ಬರೋದಾದರೆ. ಸೊ ಇನ್ನೂ ಸಾಲಗಳು ಅನ್ನೋದಿದೆ, ಆದ್ರೂ ಅದ್ರ ನಡುವೆ ನಮ್ಮ ಜೀವನನೂ ಸ್ವಲ್ಪ ಬೆಟರಾಗಿ ಇದಾಯಿತು, ರೂಪಿಸ್ಕೊಂಡ್ವಿ ನಾವು. ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ನಾವು ಅಂತ ಅರ್ಥ. ಸೊ ಅದಕ್ಕೆ ಎಕ್ಸಾಂಪಲ್ ನಮ್ಮನ್ನು ತೊಗೊಳ್ರಿ, ಕಷ್ಟ ಅಂತಂದು ಹೇಳ್ಬಿಟ್ಟು ಸೊರ್ಕೊಂಡು ಕೊರಕೊಂಡು ಅಲ್ಲೇ ಇದ್ದರೆ ಏನೂ ಆಗಲ್ಲ. ನಾವೇನಾದರೂ ಒಂದು ಮಾಡಬೇಕು ಅಂತ ಮುಂದೆ ಬಂದರೆ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳ ಕೈಲೂ ಆಗುತ್ತೆ, ಗಂಡು ಮಕ್ಳ ಕೈಲೂ ಆಗುತ್ತೆ. ಮಾಡಬೇಕಷ್ಟೇ ನಾವು. ಬಿಡು ಆಗಲ್ಲ ಬಿಡು ಅಂತಂದು ಬಿಟ್ಟಾಕಿದ್ರೆ ಅಲ್ಲಿ ಏನೂ ಆಗಲ್ಲ. ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಅತ್ತಿಗೆ ರೋಜಾ ನಾನು ಎಲ್ಲ ಕೂತಿದ್ದೀವಲ್ಲ. ಸೊ ಇವತ್ತು ಎಳ್ಳೀರು ಕಾರ್ಮಿಕರಿಂದ ನಮ್ಮೂರಲ್ಲಿ ಪೂಜೆ. ಸೊ ಡೈಲಿ ಒಬ್ಬರು ಮಾಡಿಸ್ತಾ ಇರ್ತಾರೆ. ಏನಂದರೆ ನಾನು ಡೈಲಿ ಹೋಗಲ್ಲ. ಸೊ ನಾವು ಯಾವತ್ತು ಹೋಗ್ತೀವೋ ಅವತ್ತು ವೀಡಿಯೋ ಶೂಟ್ ಮಾಡಿ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿಸ್ತಾವ್ರೆ ತುಂಬ ಗ್ರ್ಯಾಂಡಾಗಿ. ಸೊ ಇವತ್ತು ಉಪ್ಪಿಟ್ಟು, ಕೇಸರಿಬಾತು ಮತ್ತು ಬಜ್ಜಿ ಮಾಡಿಸ್ತಾವ್ರೆ. ಊಟ ಬಂದುಬಿಟ್ಟು ಅಲ್ಲಿ ದೇವ್ರ ಪೂಜೆಗೆ ಅಂತಂದು ಇಲ್ಲಿಂದ ಹೊರಡ್ತಾ ಇರೋದು. ವಾಲ್ಮೀಕಿ ಸರ್ಕಲ್ ಇದೆಯಲ್ಲ ನಮ್ಮೂರಲ್ಲಿ, ಅಲ್ಲಿಂದ ಹೊರಡ್ತಾ ಇರೋದು. ಹಾಗಾಗಿ ಇಲ್ಲೊಂದು ಸ್ವಲ್ಪ ವೀಡಿಯೋ ಎಲ್ಲ ಕ್ಲಿಪ್ಸ್ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತಂದು ಶೇರ್ ಮಾಡ್ತಾಯಿದ್ದೀನಿ. ಸೊ ಹಂಗೇ ಹಾಗೆ ಇನ್ನೊಂದು ಒಬ್ಬರು ನನಗೆ ಕಾಮೆಂಟ್ ಮಾಡಿದರು ಮೊನ್ನೆ. ಸೊ ತುಂಬ ಕಷ್ಟದಲ್ಲಿದ್ದೀವಿ ಸಿಸ್ಟರ್, ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ, ನಾನೇ ತುಂಬ ಕಷ್ಟಪಡ್ತೀನಿ ಅಂತಂದು ಒಬ್ಬರು ಸಿಸ್ಟರ್ ಕೇಳಿದ್ರಿ. ನಿಮಗಿಂತಲೂ ಕಷ್ಟದಲ್ಲಿ ಇರೋರನ್ನ ನೋಡಿ. ಸೊ ಅವಾಗ ನಿಮ್ಮ ಲೈಫೇ ಬೆಟರ್ ಅನಿಸುತ್ತೆ. ಹಂಗಂತ ನಾವು ಸುಮ್ಮನೆ ಇದ್ರೂ ಆಗಲ್ಲ, ಅದರಿಂದ ನಾವು ಕಷ್ಟಪಡಬೇಕಾಗುತ್ತೆ. ಪಟ್ರೇ ನಮ್ಮ ಲೈಫ್ ಅನ್ನೋದು ಚೇಂಜಸ್ ಅನ್ನೋದು ಕಾಣೋಕ್ಕೆ ಸಾಧ್ಯ. ಹಾಗಾಗಿ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಕಷ್ಟಪಡಿ. ಸೊ ಬರಲಿ ಕಷ್ಟ, ಮನುಷ್ಯರಿಗೆ ಬರದೆ ಮರಕ್ಕೆ ಬರಲ್ಲ, ನಮಗೆ ಬರೋದು ಕಷ್ಟ ಅನ್ನೋದು. ಅದನ್ನು ಜಯಿಸ್ಕೊಂಡು ಬರ್ತಾರಾ ಇವ್ರು ಇಲ್ಲೇ ಸ್ಟಾಪ್ ಮಾಡ್ತಾರ ಅಂತ ಹೇಳ್ಬಿಟ್ಟು ದೇವ್ರೊಂದು ಪರೀಕ್ಷೆ ಮಾಡೋಕ್ಕೆ ನಮಗೆ ಕಷ್ಟಗಳನ್ನೋದು ಕೊಡೋದು. ಅದಕ್ಕೆ ನಾವು ದೇವರಿಗೆ ಒಂದು ಸವಾಲು ಹಾಕ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಎದುರು ನಿಂತರೆ ಆ ಕಷ್ಟಗಳ ಸಮೇತ ಆರಾಮಾಗಿ ಹಗುರವಾಗಿ ಅರ್ಗಾಗುತ್ತೆ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೇವರು ಮಾರಮ್ಮ ತಾಯಿ ನಿಮಗೂ ಎಲ್ರಿಗೂ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಎಲ್ಲರ ಕಷ್ಟನೂ ಪರಿಹಾರ ಮಾಡಲಿ ಅಂತ ನಾನು ಈ ವಿಡಿಯೋ ಮುಖಾಂತರನೇ ಕೇಳ್ಕೊತಾ ಇದ್ದೀನಿ. ಸೊ ನೀವು ಕೈ ಮುಗಿದ್ಬಿಡಿ, ದೇವ್ರು ಒಳ್ಳೇದು ಮಾಡ್ತೈತೆ ನಿಮಗೂ. ಸೊ ಇಲ್ಲಿಂದ ನಾವೀಗ ಬಂದಿದ್ದು ಇಲ್ಲೆಲ್ಲ ಫುಲ್ ಎಲ್ಲ ನೆಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಸಾರಿಸಿ ಇಲ್ಲಿ ದೀಪಗಳೆಲ್ಲ ಹಚ್ಬಿಟ್ಟು, ಈಗ ಉರ್ಮೆಯವರೆಲ್ಲ ಬರ್ತಾವ್ರಲ್ಲ, ಈಗೆಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಹೆಣ್ಮಕ್ಳೆಲ್ಲ ಅರಿಶಿನ ಕುಂಕುಮ ತೊಗೊಂಡು. ಸೊ ಇಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನನಗೇನೋ ಈ ಪೂಜೆಗಳಂದರೆ ತುಂಬ ಇಷ್ಟ ಆಗುತ್ತೆ. ಏನಂದರೆ ನಾವು ಡೈಲಿ ಬರೋಕ್ಕಾಗ್ತಾಯಿಲ್ಲ. ಸೊ ಡೈಲಿ ಬಂದು ಇಲ್ಲಿ ಪೂಜೆ ನೋಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾರೆ ಎಲ್ಲರೂ, 100 ಜನ ಎಲ್ಲರೂ. ನಾವು ವೀಡಿಯೋಸ್ ಮೇಲೆ ಹೊರಗಡೆ ಎಲ್ಲ ಹೋದಾಗ ಬರೋಕ್ಕಾಗಲ್ಲ ಡೈಲಿ ಅಷ್ಟೇ. ಸೊ ನಾನು ಫ್ರೀ ಇದ್ದಿದ್ದಿನ ಪಕ್ಕ ಕಂಪಲ್ಸರಿ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಎಳ್ಳೀರು ಕಾರ್ಮಿಕರು ಅವ್ರ ಕಡೆಯಿಂದ ಇದೆಲ್ಲನೂ ಮಾಡ್ತಾ ಇರೋದು. ಇವತ್ತು ಪೂಜೆ ತುಂಬ ಗ್ರ್ಯಾಂಡಾಗಿತ್ತು. ಅವರೊಂದು 40-50 ಮೆಂಬರ್ಸ್ ಮೇಲೇ ಇದ್ದಾರೆ. ಸೊ ಹಂಗಾಗಿ ಒಂಥರ ಹಬ್ಬದ ವಾತಾವರಣನೇ ತುಂಬಿತ್ತು, ಚೆನ್ನಾಗಿ ಅನ್ನಿಸ್ತು. ಪಟಾಕಿ ಎಲ್ಲ ಹೊಡಿತಾ ಇದ್ರು. ಸೊ ನೋಡಿ ಎಷ್ಟೊಂದು ಖುಷಿಯಿಂದ ಮಾಡ್ತಾವ್ರೆ ಪೂಜೆನೇ. ಇನ್ನು ಜಾತ್ರೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ, ಊರಿನ ಫುಲ್ಲು ಜನ ಎಲ್ಲ ಸೇರಿ ಈಗ ಪೂಜೆಗೆ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿ ಎಲ್ಲ ನಿಂತಿದ್ದಾರೆ. ಪೂಜೆ ನೋಡ್ಕೊಂಡು ಈಗ ಪ್ರಸಾದ ತಿಂದ್ಕೊಂಡು ಹೊರಡೋದೇನೆ ನೆಕ್ಸ್ಟು. ಸೊ ಇಷ್ಟು ಜನ ಹೊರಗಡೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಪೂಜೆಗೆ, ತಾಯಿನ ನೋಡಿಕೊಂಡು ಹೊರಡಬೇಕು ಅಂತಂದು. ಸೊ ಒಂದೊಂದಾಗಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ನಾವೂ ಪೂಜೆ ಮಾಡಿಸ್ತೀವಿ. ನಾವೊಂದು 4-5 ಮೆಂಬರ್ಸ್ ಅಂದರೆ ಎಲ್ಲ ಫ್ರೆಂಡ್ಸು, ನಾವು ಒಂದಿನ ಪೂಜೆ ಮಾಡಿಸ್ಬೇಕು ಅಂತ ಮಾತಾಡಿದ್ದೀವಿ. ಸೊ ನಮ್ಮದು ಒಂದಿನ ಪೂಜೆ ಇರುತ್ತೆ, ಅದನ್ನು ನಾನು ಡಿಟೇಲ್ಡಾಗಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಒಂದೇ ಒಂದು ಲೈಕ್ ಮಾಡಿ ಅಷ್ಟೇ ಕೊನೆಯದಾಗಿ. ಸೊ ಈಗ ನೋಡಿ ಬಂದಿರೋರೆಲ್ಲರೂ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾವ್ರೆ. ಪೂಜೆ ಪ್ರಸಾದ ಎಲ್ಲ ತಗೊಂಡು ಈಗ ಕೆಳಗಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಮಂಗಳಾರತಿ ಎಲ್ಲ ತಗೊಂಡ್ರು. ಇಲ್ಲಿ ದೀಪಗಳೆಲ್ಲ ಹಚ್ಚಿದ್ದಾರೆ, ಹೋಮ ಎಲ್ಲ ಸುಟ್ಟಿದ್ರು ನೋಡಿ ಪ್ರತಿಷ್ಠಾಪನೆ ದಿನ. ಅವತ್ತಿನ ದಿನ ಇದು ಗುಂಡ ಇದು ಇಲ್ಲಿ ಹಂಗೆ ಇದೆ. ಇಲ್ಲಿ ದೀಪಗಳೆಲ್ಲ ಹಚ್ಬಿಟ್ಟು ಡೈಲಿ ಈ ರೀತಿ ಪೂಜೆಗಳೆಲ್ಲ ಮಾಡ್ತಾರೆ. ಸೊ ನೋಡಿ ಇನ್ನು ಪ್ರಸಾದ ತಗೊಳ್ಳೋವಂಥ ಸಮಯ.